Hello everyone, I am Sachin, studying in ICC College Davangere. I will discuss about the concept is loops. Loops ಗೆ 3 types of loops ಬರ್ತವೆ. ಫಾರ್ ಲೂಪ್, ವೈಲ್ ಲೂಪ್, ಡು ವೈಲ್ ಲೂಪ್ ಅಂತ ನಾವು ಇವತ್ತು ಓನ್ಲಿ ಡಿಸ್ಕಸ್ ಮಾಡೋಣ. ಫಾರ್ ಲೂಪ್ ಅಂದರೆ ಏನಂತ, ಅದು ಸಿಂಟೆಕ್ಸು, ಪ್ರೋಗ್ರಾಮು, ಎಕ್ಸಾಂಪಲ್ ನೋಡೋಣ. ಫಸ್ಟ್ ಅದು ಡೆಫಿನೇಷನ್ ನೋಡ್ಕೊಂಬೋಣ, ಫಾರ್ ಲೂಪ್ ಅಂದರೆ ಏನಂತ. ವೆನ್ ಯು ನೋ ಎಕ್ಸಾಕ್ಟ್ಲಿ ಹೌ ಮೆನಿ ಟೈಮ್ಸ್ ಯು ವಾಂಟ್ ಟು ಲೂಪ್ ಥ್ರೋ ಎ ಬ್ಲಾಕ್ ಆಫ್ ದಿ ಕೋಡ್. ಅಂದರೆ ನಿನಗೆ ಎಕ್ಸಾಕ್ಟ್ಲಿ ನಿನಗೆ ಗೊತ್ತಿರುತ್ತೆ ಎಷ್ಟು ಟೈಮ್ಸಲ್ಲಿ ನೀನು ಲೂಪ್ನ ಎಕ್ಸಿಕ್ಯೂಟ್ ಮಾಡ್ತೀಯ ಅಂತ. ನೀನು ಒಳಗೆ ಎಷ್ಟು ಇಟಿರೇಷನ್ ಮಾಡ್ತೀಯ ಅಂತ ನಿನಗೆ ಗೊತ್ತಿದ್ರೆ ಮಾತ್ರ ಫಾರ್ ಲೂಪ್ ಯೂಸ್ ಮಾಡ್ತೀಯ. ಅಕಸ್ಮಾತ್ ನಿನಗೆ ಗೊತ್ತಿಲ್ಲ ಅಂದರೆ ವೈಲ್ ಲೂಪ್ ಯೂಸ್ ಮಾಡ್ತೀಯ. ಅದು ಬಿಡ್ರಿ, ಓನ್ಲಿ ಫಾರ್ ಲೂಪ್ ಯೂಸ್ ಮಾಡೋಣ. ಈಗ ಇದಕ್ಕೊಂದು ಸಿಂಟ್ಯಾಕ್ಸ್ ನೋಡೋದಾದರೆ, ಫಾರ್ ಇನ್ಸಲೈಸೇಷನ್ ಮಾಡ್ತೀಯ, ಆಮೇಲೆ ಕಂಡೀಷನ್ ಹಾಕ್ತೀಯ, ಆಮೇಲೆ ಇಂಕ್ರಿಮೆಂಟರ್ ಮಾಡ್ಬಿಟ್ಟು ಡಿಕ್ರಿಮೆಂಟರ್ ಮಾಡೋದು ಅವರ ಯೂಸರ್ ರಿಕ್ವೈರ್ಮೆಂಟ್ಗೆ. ಇಲ್ಲೇ ಇನ್ಸುಲೇಷನ್ ಐ ಈಕ್ವಲ್ ಟು 0 ಇನ್ಸುಲೇಟ್ ಮಾಡ್ತೀನಿ. ಕಂಡೀಷನ್ ಏನು ಹಾಕ್ತೀನಿ, ಐ ಲೆಸ್ ದೆನ್ ಐ 5 10 ಅಂತ ಒಳಗೆ ನಾನು ಕೋಡ್ ಬರಿತೀನಿ. ಸರಿ, ನನಗೆ ಇದೇ ಥರದ ಒಂದು ಪ್ರೋಗ್ರಾಮ್ ಮುಖಾಂತರ ನೋಡೋದಾದರೆ, ನಿಮ್ಗೆ ಗೊತ್ತಿದೆ, ಮತ್ತೇನು ಹೇಳೋದಲ್ಲ. ಇಂಟು ಐ ಅಂತ ಒಂದು ವೇರಿಯಬಲ್ ತಗೊಂತೀನಿ. ಫಾರ್ ಲೂಪ್ ಡೈರೆಕ್ಟ್ ಹಾಕ್ಬಿಡ್ತೀನಿ. ಐ ಈಕ್ವಲ್ ಟು 1 ಸ್ಟಾರ್ಟ್ ಆಗಲಿ, ಐ ಲೆಸ್ ದೆನ್ ಈಕ್ವಲ್ ಟು 5 ಇರಲಿ. ಐನ ಇಂಕ್ರಿಮೆಂಟ್ ಮಾಡ್ತೀನಿ. ಒಳಗೆ ಬಂದು ಪ್ರಿಂಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್, increment percentage d increment ಐ ಪಾಸ್ ಮಾಡಿ. ಈಗ ಏನಂತ ಪ್ರಿಂಟ್ ಆಗುತ್ತೆ ಅಂದರೆ, ಇಂಕ್ರಿಮೆಂಟ್ ಎಸ್ಸಲ್ಲಿ ಇಂಕ್ರಿಮೆಂಟ್ ಒಳಗೆ ಇಂಕ್ರಿಮೆಂಟ್ ಆಗುತ್ತೆ ಅಂತ ಪ್ರಿಂಟ್ ಆಗುತ್ತೆ. ಬ್ಯಾಕ್ / ಇಂಕ್ರಿಮೆಂಟ್ ಅದು ತಪ್ಪಾಗುತ್ತೆ, ಇಟಿರೇಷನ್ ಅಂತ ಕೊಟ್ಬಿಡೋಣ. ಇಟಿರೇಷನ್ ಇಟಿರೇಷನ್ ಅಂದರೆ ಎಸ್ಸಲ್ಲಿ ಇಟಿರೇಷನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈಗ ಫಾರ್ ಲೂಪ್ ಎಸ್ಸಲ್ಲಿ ಒಳಗೆ ಎಕ್ಸಿಕ್ಯೂಟ್ ಆಯ್ತು ಅಂದರೆ 5 ಸಲ ಒಳಗೆ ಎಕ್ಸಿಕ್ಯೂಟ್ ಆಯ್ತೆ. ಇದು ಈಸಿ ಮೆಥಡ್. ಒಂದೊಂದೇ ಸಲ 5ಗೆ ಇದು ಎಷ್ಟು ಸುಲಭ ಆಯ್ತು. ಈಗ ನಾನು 5 ಸಲ ಇಟಿರೇಷನ್ ಪ್ರಿಂಟ್ ಮಾಡ್ಬೇಕಂದ್ರೆ 5 ಸಲ ಪ್ರಿಂಟ್ ಹಾಕ್ಬೇಕಾಯ್ತು. ಅದ್ರಗಿಂತ ಫಾರ್ ಲೂಪ್ ಈಸಿ. ಈಗ ಅಕಸ್ಮಾತ್ ನನಗೆ 10 ಬೇಕಪ್ಪ, ನೋಡ್ರಿ 10 ಸಲ ಪ್ರಿಂಟ್ ಆಯ್ತು. ಈಗ 10 ಸಲ ನಾವು ಒಂದೊಂದಕ್ಕೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೆಯೋಕೆ ಆಗ್ತಿಲ್ಲ. ಇದೇ ಯೂಸ್ಫುಲ್ ಆಫ್ ಫಾರ್ ಲೂಪ್. ಓಕೆ, ಬಾಯ್.